Hey guys, welcome back to my YouTube channel Dani Vlogs. ಡಿನ್ನರ್ ಡೇ 14 ಪ್ರಿಪ್ರೇಷನ್ ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಎಗ್ ರೈಸ್ನ ಹೇಗೆ ಮನೇಲೆ ಸಿಂಪಲ್ ಆಗಿ ಯಾವುದೇ ಸಾಸ್ನ ಯೂಸ್ ಮಾಡಿದೆ, ಹಾಗೆ ಯಾವುದೇ ಟೇಸ್ಟಿಂಗ್ ಪೌಡರ್ನ ಯೂಸ್ ಮಾಡಿದೆ ಮನೇಲಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಅಂತ ನಾನಿಲ್ಲಿ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಎಗ್ ರೈಸ್ ಮಾಡೋದಕ್ಕೆ ಫಸ್ಟು ನಾನಿಲ್ಲಿ ಎಲ್ಲ ವೆಜಿಟೇಬಲ್ಸ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ಉದ್ದದ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್, ಬೀನ್ಸು ಮತ್ತು ಎಲೆಕೋಸು, ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಎಲ್ಲನೂ ಕೂಡ ನೀಟಾಗಿ ಸಣ್ಣಗೆ ಹೆಚ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ನಿಮಗೆ ತಿನ್ನಬೇಕಾದ್ರೆ. ಸೊ ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಅನ್ನಿಸ್ಲಿ ಅಂದ್ಬಿಟ್ಟು ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಈಗ ಫಸ್ಟ್ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂತಂದರೆ ಹಸಿಮೆಣ್ಸಿನ್ಕಾಯಿ ತಿಂದಾಗ ಖಾರ ಅನಿಸುತ್ತಲ್ವ, ಸೊ ನನಗೆ ಅದು ಇಷ್ಟ ಆಗಲ್ಲ, ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸೊ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಉದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿನ ಹಾಕಿ ಅದು ಸ್ವಲ್ಪ ಹಾಕಿ ಒಂದು 1 ಮಿನಿಟ್ ಆದಮೇಲೆ ಅದಕ್ಕೆ ಎಲೆಕೋಸನ್ನು ಕೂಡ ಹಾಕೋತಾ ಇದ್ದೀನಿ. ಸೊ ಎರಡು ಬೇಯೋಕ್ಕೆ ಸ್ವಲ್ಪ ಸೇಮ್ ಟೈಮೇ ತಗೊಳ್ಳುತ್ತೆ, ಎರಡು ಹಸಿ ವಾಸನೆ ಹೋಗಬೇಕು. ಅದಕ್ಕೆ ಇದು ಎರಡನ್ನೂ ಹಾಕಿ ಫಸ್ಟ್ ಫ್ರೈ ಮಾಡಿಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕಿ ಮತ್ತೆ ಫ್ರೈ ಮಾಡಿ ಇಟ್ಕೊತಿದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ಕ್ಯಾರೆಟು ಮತ್ತು ಬೀನ್ಸ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು. ಜೊತೆಗೆ 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ತರಕಾರಿ ಎಲ್ಲ ಸ್ವಲ್ಪ ಬೇಯಲಿ, ಅಂದರೆ ಅದು ಹಸಿ ಹಸಿ ಇರುತ್ತಲ್ಲ, ಹಸಿ ಹಸಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಬೇಯಿಸ್ಕೊಳ್ಳೋಕೆ ಹೋಗಬಾರ್ದು, ಸ್ವಲ್ಪ ಬೇಯಿಸ್ಕೋಬೇಕು. ಒಂದು 5 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದೇ ಒಂದು ಮೊಟ್ಟೆನ ಹಾಕಿ ಚೆನ್ನಾಗಿ ಆ ತರಕಾರಿ ಜೊತೆ ಮೊಟ್ಟೆ ಎಲ್ಲ ಸ್ವಲ್ಪ ಒಂದೋ ಥರ, ಅಂದರೆ ರೈಸಲ್ಲಿ ಮಾತ್ರ ನಮಗೆ ಎಗ್ ಸಿಗ್ತಿರುತ್ತೆ, ತರಕಾರಿಯಲ್ಲಿ ಎಗ್ ಸಿಗಲ್ವಲ್ಲ, ಸೊ ಅದಕ್ಕೆ ಒಂದು ಎಗ್ನ ಮಾತ್ರ ಈ ಥರ ಎಲ್ಲ ತರಕಾರಿಗೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಮುಂಚೆ ನಾನು 6 ಮೊಟ್ಟೆ ತಗೊಂಡು ಅದನ್ನು ಕೂಡ ಚೆನ್ನಾಗಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಮೊಟ್ಟೆ ಹಾಗೆ ಸ್ವಲ್ಪ ಸಾಲ್ಟು ಇಷ್ಟನ್ನು ಹಾಕಿ ಅದನ್ನು ಫ್ರೈ ಮಾಡಿ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ತಿನ್ನಬೇಕಾದ್ರೆ ನಿಮಗೆ ಬಾಯಿಗೆ ಸಿಗುತ್ತೆ, ಸೊ ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ನಾನಿಲ್ಲಿ ರೈಸ್ನ ತಗೊತಾ ಇದ್ದೀನಿ. ಇದು ಒಂದು ನಾನು 4 ಮೆಂಬರ್ಸಿಗೆ ಮಾಡ್ತಿರೋದು. ಸೊ 1 ಪ್ಲೇಟ್ ರೈಸ್ ತಗೊಂಡ್ರೆ ನಿಮಗೆ 4 ಮೆಂಬರ್ಸ್ ಆರಾಮಾಗಿ ತಿನ್ಬೋದು. ಮತ್ತು ರೈಸ್ ಹಾಕಿದ್ಮೇಲೆ ಅದಕ್ಕೆ ಮಸಾಲೆ ಐಟಮ್ಸು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪುಡಿ ಎಲ್ಲ ಹಾಕಿ ಎಲ್ಲನೂ ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅನ್ನನೂ ಅಷ್ಟೇ ಉಡಿ ಉಡಿಯಾಗಿ ನೀವು ಮಾಡ್ಕೊಂಡಿದ್ರೆ ಸಖತ್ತಾಗುತ್ತೆ. ಇಲ್ಲಿ ನಾನು ಅನ್ನನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ನಾನು ಉದ್ದಿಟ್ಕೊಂಡಿರುವಂಥ ಮೊಟ್ಟೆನೂ ಕೂಡ ಇವಾಗ ಮಿಕ್ಸ್ ಮಾಡ್ಕೊತೀನಿ. ನೀವು ಎಗ್ ರೈಸ್ ಮಾಡಬೇಕಾದ್ರೆ ಉರಿನ ಸ್ವಲ್ಪ ಆದಷ್ಟು ಹೈ ಫ್ಲೇಮ್ ಇಟ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡಾಗ ಅದು ನಿಮಗೆ ಚೆನ್ನಾಗಾಗುತ್ತೆ ಎಗ್ ರೈಸು. ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ರೆ ಅನ್ನ ಎಲ್ಲ ಸ್ವಲ್ಪ ಮುದ್ದೆ ಆದಂಗೆ ಆಗುತ್ತೆ. ನಾನಿಲ್ಲಿ ಮೊಟ್ಟೆ ಹಾಕಬೇಕಂತ ಅಂದ್ಬಿಟ್ಟು ಸ್ವಲ್ಪ ಉರಿನ ಲೋ ಫ್ಲೇಮ್ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ಮತ್ತೆ ಹೈ ಫ್ಲೇಮ್ ಮಾಡಿ ಒಂದು 4-5 ಸಲ ಅನ್ನನ ಕ್ಲೀನಾಗಿ ಟಾಸ್ ಮಾಡಿದ್ರೆ ಎಗ್ ರೈಸು ರೆಡಿನೇ ಆಗಿಬಿಡುತ್ತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನಿ ವ್ಲಾಗ್ಸ್. ಹಾಗೆ ನಿಮಗೆ ಡಿನ್ನರ್ ಡೇ ಸೀರೀಸಲ್ಲಿ ಯಾವ ರೆಸಿಪಿ ಬೇಕು ಅಂತ ಹೇಳಿ, ಆದಷ್ಟು ನಾನು ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಡಿನ್ನರ್ ಡೇ ಸೀರೀಸ್ನ ಎಷ್ಟು ದಿನ ಹೇಗೆ ಕಂಟಿನ್ಯೂ ಮಾಡಲಿ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ ಗೈಸ್? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನಿ ವ್ಲಾಗ್ಸ್. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.